ಅಮ್ಮ, ನಮಗೆ ಸಕಲೇಶ್ವರಿಯ ಭಾಗ್ಯಗಳನ್ನು ಕರುಣಿಸಿರುವೆ ತಾಯಿ. ಆದರೆ ಪುತ್ರ ಸಂತಾನ ಭಾಗ್ಯವಿಲ್ಲದೆ ಬಳಲುತ್ತಿರುವರು. ಆ ಭಾಗ್ಯವನ್ನು ಕರುಣಿಸಿ ನಮ್ಮನ್ನು ಕೃತಾರ್ಥಗಳನ್ನಾಗಿ ಮಾಡುತ್ತಾಯಿ. ಹೌದು ತಾಯಿ, ಸದಾ ಕಾಲ ಸಂತೋಷವಾಗಿರಿಸುವ ನಮ್ಮನ್ನು ಪುತ್ರ ಸಂತಾನವಿಲ್ಲದೆ ಕಂಗೊಳಿಸುತ್ತಿರುವೆ. ಅಮ್ಮ, ಪಾಪ ದೇವಿಯರು ಬಹಳ ಚಿಂತೆಯಲ್ಲಿದ್ದಾರೆ. ಏಕೆಂದ್ರೆ ಮಕ್ಕಳಿಲ್ವಲ್ಲ, ಎಲ್ಲರಿಗೂ ಚಿಂತೆ ಅದೇ ರೀತಿಯಾಗಿರುತ್ತೆ. ಅಮ್ಮ ದೇವಿಯರೇ, ಹಬ್ಬಬ್ಬಾ, ಏನು ಈ ನಿಮ್ಮ ಚಿಂತೆ? ನಿಮ್ಮ ಚಿಂತೆಯನ್ನು ನಾನು ನೋಡಲಾರೆನು. ಹಾಗೆಂದು ನಿಮಗೊಂದು ಶುಭ ಸಮಾಚಾರವನ್ನು ಹೇಳುವುದಕ್ಕಾಗಿ ಅಲ್ಲಿಂದ ಓಡೋಡಿ ಬಂದಿರುವೆನು. ಶುಭ ಸಮಾಚಾರವೇ? ಅದೇನೆಂಬುದಾಗಿ ಹೇಳು ವಿಲಾಸಿನಿ. ಹೇಳಲೇ? ಹೇಳಿಬಿಡು. ಏನಿಲ್ಲ ತಾಯಿ, ನಾನು ನಿನ್ನೆ ದಿನ ರಾಜ ಬೀದಿಯಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದೆ. ಆಗ ಅಲ್ಲಿಗೊಬ್ಬ ಪ್ರಶ್ನೆಗಾರನು ಬಂದಿದ್ದನು. ಅವನು ಏನು ಹೇಳುತ್ತಿದ್ದನೆಂದರೆ, ನಮ್ಮ ಅರಮನೆಯ ಮುಂದೆ ನಾಳೆ ದಿನ ಒಂದು ಅರಳಿ ಮರ ಹುಟ್ಟುವುದಂತೆ. ಆ ಅರಳಿ ವೃಕ್ಷಕ್ಕೆ ಪೂಜಿಸಿದವರಿಗೆ ಮಕ್ಕಳಿಲ್ಲದವರಿಗೆ ಮಕ್ಕಳಾಗುವುದಂತೆ, ಮದುವೆ ಇಲ್ಲದವರಿಗೆ ಮದುವೆ ಆಗುವುದಂತೆ, ಬೇಕಾದ ಇಷ್ಟಾರ್ಥಗಳೆಲ್ಲವೂ ಫಲಿಸುವುದಂತೆ ತಾಯಿ. ಹೌದು. ಹಾಗಾದರೆ ಮಾಲಿನಿ, ನಡೆ, ಪೂಜಾ ಸಾಮಗ್ರಿಗಳನ್ನು ತೆಗೆದುಕೊಂಡು ನಾವು ಪೂಜಿಸೋಣ. ಹಾಗೆ ಆಗಲಿ ಸಹೋದರಿ. ಆ ಭಗವಂತನೇ ಬುಡುಬುಡಿಕೆ ವೇಷದಲ್ಲಿ ಬಂದಿರುವನು, ನಮ್ಮ ಸಕಲ ಭಾಗ್ಯಗಳನ್ನು ನಿವಾರಿಸುವನು. ನಡೆ ಹೋಗೋಣ. ನಡೆ ಅಕ್ಕ. ವಿಲಾಸಿನಿ. ಅಮ್ಮ ರಾಣಿ, ಆ ವೃಕ್ಷವನ್ನು ನೀನು ತೋರಿಸುವೆಯಾ? ಖಂಡಿತವಾಗಿಯೂ ತೋರಿಸುತ್ತೇನೆ. ಅಲ್ಲಿಗೆ ಹೋಗೋಣವೇ? ಬೇಗನೆ ನಡೆಯಿರಿ. ನಡೆ ನಡಿ ಸಹೋದರಿ. ಪ್ರಪಂಚವಿದೋ ಅತಿ ಮೋಹದ ಭ್ರಮಣೆಗೆ ಮಾಯಾ ಪ್ರಪಂಚವಿದೋ. ಮಾಯ ಪ್ರಪಂಚಕ್ಕೆ ಮೋದದಿ ಜಗವೆಲ್ಲ. ಮಾಯ ಪ್ರಪಂಚಕ್ಕೆ ಮೋದದಿ ಜಗವೆಲ್ಲ. ನೋಯಿತೆ ದಿನೇ ದಿನೇ ಆಯಾಸ ಪಡುತ್ತಿದೆ. ನೋಯಿತೆ ದಿನೇ ದಿನೇ ಆಯಾಸ ಪಡುತ್ತಿದೆ. ಮಾಯಾ ಪ್ರಪಂಚವಿದೋ ಅತಿ ಮೋಹದ ಭ್ರಮಣೆಗೆ ಮಾಯಾ ಪ್ರಪಂಚವಿದೋ. ಸತಿಸುತ ಗೃಹ ಜನ ಸ್ಥಿತಿ ಸಾಮ್ರಾಟವೋ. ಸತಿಸುತ ಗೃಹ ಜನ ಸ್ಥಿತಿ ಸಾಮ್ರಾಟವೋ. ನೋಯಿತೆ ದಿನೇ ದಿನೇ ಆಯಾಸ ಪಡುತ್ತಿದೆ. ನೋಯಿತೆ ದಿನೇ ದಿನೇ ಆಯಾಸ ಪಡುತ್ತಿದೆ. ಮಾಯಾ ಪ್ರಪಂಚವಿದೋ ಅತಿ ಮೋಹದ ಭ್ರಮಣೆಗೆ ಮಾಯಾ ಪ್ರಪಂಚವಿದೋ. ಈಗಾಗಲೇ ಅರಳಿ ಗಿಡವನ್ನು ಮಾಯದಿಂದ ದೊಡ್ಡ ಮರವಾಗಿ ಮಾಡಿ ಬಣ್ಣ ಬಣ್ಣವನ್ನು ತೋರಿಸಿ ಆ ಹೆಂಗಸರನ್ನು ಮರಳು ಮಾಡಿ ನನ್ನ ಬಲೆಗೆ ಸೆಳೆಯುವೆನು. ನಮ್ಮ ಉದ್ಯಾನವನವಲ್ಲವೇ? ನಮ್ಮದೇ ಅಕ್ಕ. ಸೊಗಸೇ ಈವನ ಮೋಜಿನ ಕಂಪನ. ಸೊಗಸೇ ಈವನ ಮೋಜಿನ ಕಂಪನ. ಅನುದಿನ ನಲಿಯುವ, ಅನುದಿನ ನಲಿಯುವ ಸೊಗಸೇ.
ಅಮ್ಮ ರಾಣಿಯರೇ, ಇದು ಇಲ್ಲೇ ಇರುವುದಲ್ಲ ಈ ಅರಳಿ ವೃಕ್ಷವು. ಹಬ್ಬಬ್ಬ, ಎಷ್ಟೊಂದು ಶೋಭಾಯಮಾನವಾಗಿ ಹೊಳೆಯುತ್ತಿರುವುದು. ಇಲ್ಲಿ ಬಾ, ಇಲ್ಲಿ ಬಾ. ತಂದು ಕೊಟ್ಟಿರುವೆನು. ಇದೋ ಈ ಅರಳಿ ವೃಕ್ಷಕ್ಕೆ ಭಕ್ತಿ ಭಾವಗಳಿಂದ ಪೂಜಿಸಿ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಸುವವು. ಪುತ್ರ ಸಂತಾನವಾಗಲೆಂದು ಬೇಡಿಕೊಳ್ಳಿ. ಮಹಾರಾಣಿಯವರೇ, ಅರಳಿ ಮರವು ಬಹಳ ದೊಡ್ಡದಾಗಿ ಬೆಳೆದು ಬಿಟ್ಟಿರುವುದು. ಅಮ್ಮ ಸಖಿ, ನನಗಿನ್ನೂ ಅರಮನೆಯಲ್ಲಿ ಕೆಲಸವಿರುವುದು. ಅದಕ್ಕಿಂತಲೂ ಮುಖ್ಯವಾಗಿ ಇವತ್ತು ನನಗೆ ಮದುವೆ ಸಂಬಂಧದವರು ಬರುವರು. ನಾನು ಬೇಗನೆ ಮನೆಗೆ ಹೋಗಬೇಕು. ನಿಮ್ಮ ಕಾರ್ಯಗಳನ್ನೆಲ್ಲವನ್ನು ಮುಗಿಸಿಕೊಂಡು ಬೇಗನೆ ಬಂದು ಬಿಡಿ. ಜೋಪಾನವಾಗಿ ಮನೆಗೆ ಹೋಗು. ಜೋಪಾನವಾಗಿ ಹೋಗುವೆನು. ಮನೆ ತನಕ ಹೋಗಲೇಬೇಕು. ಅಕ್ಕ, ಅದು ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ಕಂಗೊಳಿಸುತ್ತಿರುವುದಲ್ಲ. ಆಹಾ, ಪೂಜಿಸಲು ವೇಳೆ ಆಯ್ತು, ಇನ್ನು ನಾವಿನ್ನು ಪೂಜಿಸೋಣವೇ? ಬಾ ಸಹೋದರಿ. ಕಾಪಾಡು ಶ್ರೀ ಸತ್ಯನಾರಾಯಣ, ಕಾಪಾಡು ಶ್ರೀ ಸತ್ಯನಾರಾಯಣ, ಪನ್ನಗ ಶಯನ ಪಾವನ ಚರಣ, ಪನ್ನಗ ಶಯನ ಪಾವನ ಚರಣ, ನಂಬಿದೆ ನಿನ್ನ ಕಾಪಾಡು ಶ್ರೀ ಸತ್ಯನಾರಾಯಣ, ನಾರಾಯಣ ಲಕ್ಷ್ಮೀ ನಾರಾಯಣ, ನಾರಾಯಣ ಸತ್ಯನಾರಾಯಣ. ಮನವೆಂಬ ಮಂಟಪ ಬೆಳಕಾಗಿದೆ, ಹರಿನಾಮದ ಸ್ಮರಣೆಯೇ ತುಂಬಿದೆ, ಮನವೆಂಬ ಮಂಟಪ ಬೆಳಕಾಗಿದೆ, ಹರಿನಾಮದ ಸ್ಮರಣೆಯೇ ತುಂಬಿದೆ, ಎಂದೆಂದು ಸ್ಥಿರವಾಗಿ ನೀನಿಲ್ಲಿರು, ನನಗಾಗಿ ಬಂದಾಗಿ ನೀ ಬೆಳಗಿರು, ಕಾಪಾಡು ಶ್ರೀ ಸತ್ಯನಾರಾಯಣ, ಕನ್ನಡ ಶಯನ ಪಾವನ ಚರಣ, ಪಾವನ ಚರಣ, ನಂಬಿದೆ ನಿನ್ನ ಕಾಪಾಡು ಶ್ರೀ ಸತ್ಯನಾರಾಯಣ, ನಾರಾಯಣ ಲಕ್ಷ್ಮೀ ನಾರಾಯಣ, ನಾರಾಯಣ ಸತ್ಯನಾರಾಯಣ, ನಾರಾಯಣ ಲಕ್ಷ್ಮೀ ನಾರಾಯಣ, ನಾರಾಯಣ ಸತ್ಯನಾರಾಯಣ, ನಾರಾಯಣ. ಅಕ್ಕ, ಈ ಅರಳಿ ವೃಕ್ಷವನ್ನು ನೋಡಿದೆಯಾ? ಆ ಬ್ರಹ್ಮದೇವನು ನಮ್ಮ ತ್ರಿಪುರವನ್ನು ನಿರ್ಮಿಸಿರುವ ಹಾಗೆ ನಮ್ಮ ಮನೋರಥವನ್ನು ನೆರವೇರಿಸಲು ಈ ಅರಳಿಯ ವೃಕ್ಷವನ್ನು ನಿರ್ಮಿಸಿರುವನೇನೋ ಎಂಬಂತಿದೆ. ಅಕ್ಕ, ಅದು ಅಲ್ಲಿ ನೋಡು, ಆ ಅರಳಿ ವೃಕ್ಷದ ಬುಡದಲ್ಲಿ ಯಾರೋ ಸುಂದರಾಂಗನು ನಿಂತಿರುವಂತೆ ಕಾಣುತ್ತಿರುವುದು. ಆಹಾ, ಎಷ್ಟು ಮುದ್ದಾಗಿರುವನಕ್ಕ. ಆಹಾ, ಎಲ್ಲಿ ಸಹೋದರಿ? ಅಬ್ಬಬ್ಬ, ಸಹೋದರಿ, ಅಲ್ಲಿ ನೋಡು, ಆ ನೀಲವಾದ ಮೂಗನ್ನು ನೋಡು, ಎಷ್ಟೊಂದು ಮನೋಹರವಾಗಿರುವುದು. ಆ ಕಮಲದಿಂದ ಕಣ್ಣುಗಳನ್ನು ನೋಡು. ಅಕ್ಕ, ಹತ್ತಿರ ಆತನ ಕೆನೆಯನ್ನು ನೋಡಿದೆಯಾ? ತೊಂಡೆ ಹಣ್ಣಿನಾಗಿರುವುದೇ. ಆಹಾ, ಏನು ರೂಪು, ಏನು ಲಾವಣ್ಯ, ನನ್ನನ್ನೇ ಸೆಳೆಯುವಂತಿದೆ ಅಕ್ಕ. ಹೌದು ಸಹೋದರಿ, ನನ್ನ ಮನಸ್ಸು ಈತನಲ್ಲಿ ನೆಲೆಗೊಂಡಿರುವುದಲ್ಲ. ದೇವದೇವನೇ, ನಮ್ಮ ಭಾಗ್ಯ ದಯದಿಂದ ನಮ್ಮ ಕೋರಿಕೆಯೂ ನೆರವೇರಿದಂತಾಯಿತು. ನಮ್ಮ ಕೋರಿಕೆಯನ್ನು ನೆರವೇರಿಸು. ನಾನು 16,000 ಸ್ತ್ರೀಯರ ಸಮೂಹದಲ್ಲಿ ಸರಸ ಸಲ್ಲಾಪಗಳಿಂದಲೂ ಸಹ ಈ ಸುಂದರಿಯರನ್ನು ನೋಡಿ ನನ್ನ ಮನಸ್ಸು ವಿಕಲ್ಪವಾಗುತ್ತಿರುವುದಲ್ಲ. ಇರಲಿ,
ಇವರನ್ನು ನಿರಾಕರಿಸದಂತೆ ಮಾತನಾಡಿಸಿ ಇವರ ಸ್ವಭಾವವನ್ನು ತಿಳಿದುಕೊಳ್ಳುವೆನು. ಸಹೋದರಿ, ಅಕ್ಕ, ನಮ್ಮ ಪೂರ್ವ ಜನ್ಮದ ಪುಣ್ಯದ ಫಲವೇನು ಕಡೆ ಈತನು ಲಭಿಸಿರುವುದು? ಅಕ್ಕ ಅಕ್ಕ ನಮ್ಮ ಭಕ್ತಿಗೆ ಮೆಚ್ಚಿ ಪರಮಾತ್ಮನು ನಮಗೆ ಕರುಣಿಸಿರುವೆನು. ವರವನ್ನು ಕೊಡುವುದಕ್ಕಾಗಿ ಬಂದಂತೆ ತೋರುತ್ತಿರುವುದು. ಈ ಸುಂದರಾಂಗನ ಮರದ ಬುಡದಲ್ಲಿ ನಿಂತಿರುವನಲ್ಲವೇ? ಅಕ್ಕ, ನೋಡಿದೆಯಾ? ಏನು ರೂಪು, ಏನು ಲಾವಣ್ಯ, ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ಬೆಳಗುತ್ತಿರುವನಕ್ಕ. ಸಹೋದರಿ, ಈತನನ್ನು ನೋಡುತ್ತಿದ್ದರೆ ನೆಟ್ಟ ಕಂಬದಂತೆ ನನ್ನ ಮನಸ್ಸು ಈತನಲ್ಲಿಯೇ ಸೆಳೆಯುತ್ತಿರುವುದಲ್ಲ. ಹೌದು, ಏನು ರೂಪು, ಏನು ಲಾವಣ್ಯ. ಸದ್ಯ ಈ ಮಹಾಪುರುಷನು ಯಾರೆಂಬುದನ್ನು ವಿಚಾರಿಸೋಣವೇ? ಅಕ್ಕ, ಅಗತ್ಯವಾಗಿ ಈತನನ್ನು ನೋಡಿದ ಕ್ಷಣದಿಂದ ನನ್ನ ಮನಸ್ಸೆಲ್ಲವೂ ಈತನಲ್ಲಿಯೇ ಸೆಳೆಯುತ್ತಿರುವುದು. ನಮ್ಮ ದೈತ್ಯರೊಡನೆ ಸರಸವಾಡುವುದಕ್ಕಿಂತ ಈ ಸುಂದರಾಂಗನೊಡನೆ ಹೋರಾಟವಾಡುತ್ತಾ ರೂಪಲಾವಣೆಗಳನ್ನು ನೋಡುತ್ತಾ ಕಾಲ ಕಳೆಯೋಣವೆನಿಸುತ್ತಿರುವುದು ಅಕ್ಕ. ಹೌದು ಸಹೋದರಿ, ನನಗೂ ಸಹ ಹಾಗೆ ಎನಿಸುತ್ತಿರುವುದು ಕಣೆ. ಅಕ್ಕ ಅಕ್ಕ ನಾನು ಚಿಕ್ಕವಳಲ್ಲವೇ? ಹಾಗಾದರೆ ನಾನು ರೂಪವಂತಳಲ್ಲವೇ? ನಾನು ರೂಪವಂತಳಲ್ಲವೇ? ಚಿಕ್ಕವಳಾದರೇನು ದೊಡ್ಡವಳಾದರೇನು ಮನಸ್ಸು ಒಂದೇ ಇರುವುದಲ್ಲವೇ ಸಹೋದರಿ? ಹೌದಲ್ಲವೇ ಅಕ್ಕ? ನನಗನಿಸಿದ ಹಾಗೆ ನಿನಗೂ ಸಹ ಅನಿಸಬೇಕಲ್ಲವೇ? ಹೌದು, ಈ ನನ್ನ ರೂಪ ಲೇಖ ಲಾವಣ್ಯಗಳಿಗೆ ಅನೇಕ ಸ್ತ್ರೀಯರು ಬೆರಗಾಗಿ ನನ್ನಿಂದ ಸುಖ ಹೊಂದಿರುವರು. ಸಹೋದರಿ, ಈತನು ನಮಗೆ ಲಭಿಸಿದರೆ ಪೂರ್ವ ಜನ್ಮದ ಪುಣ್ಯ ಫಲವು ನಮಗೆ ಲಭಿಸಿದಂತಾಗುವುದು ಅಲ್ಲವೇ ಸಹೋದರಿ? ಹೌದಕ್ಕ, ಅವರು ಮನಸ್ಸಿಟ್ಟರೆ ನಮ್ಮ ಪೂರ್ವ ಜನ್ಮದ ಪುಣ್ಯವೇ ಸರಿ. ನಾನು ಮನಸ್ಸಿಟ್ಟರೆ ಆಗಬಹುದು. ನನಗೆ ಹೆಂಗಸರನ್ನು ಕಂಡರೆ ಬಹಳ ಬೇಜಾರಾಗುವುದು. ನಿಜವೇ ಪ್ರಿಯ ಸಹೋದರಿ. ಮನ್ಮನೋಹಾರನು ಕಾಡಿ ಈತ ಮನ್ಮನೋಹಾರನು ಕಾಡಿ. ಮನ್ಮನೋ
ಮನ್ಮಥನು ಮೆತ್ತ ಮೆತ್ತಗೆ ಸುಮ್ಮನಿರುವುದಲ್ಲೇ ಸಹೋದರಿ, ಈತನನ್ನು ನೋಡುತ್ತಿದ್ದರೆ ನನ್ನ ಮಾಯಾ ಪಾಶಕ್ಕೆ ಸಿಕ್ಕಿಸಿಕೊಳ್ಳಬೇಕು ಎನಿಸುತ್ತಿರುವುದಲ್ಲಿ. ಹೌದಕ್ಕ. ನಗದಿ ಸುಮ್ಮನಿರುವನಲ್ಲಿ ಅಕ್ಕ, ನನಗೂ ಸಹ ಹಾಗೇ ಆಗುತ್ತಿರುವುದು. ನಗುತ್ತಿರುವನು. ಸುಂದರಾಂಗ, ಸರಿಹರಿಗೆ ಬಾ ಪ್ರಿಯ. ಈತನು ನಕ್ಕರೆ ಇವನ ಹಲ್ಲುಗಳು ದಾಳಿಂಬೆ ಬೀಜದಂತೆ ಎಷ್ಟು ಸುಂದರವಾಗಿರುವುದಲ್ಲವೇ? ಹೌದಲ್ಲವೇ ಅಕ್ಕ? ಅದನ್ನು ನೋಡಿ ನನಗೆ ಮೋಹಿತರಾಗಿರುವನು. ನನಗೂ ಸಹ ಹಾಗೆ ಆಗುತ್ತಿರುವುದು. ನಿಜವೇ? ಹಾ, ನಗುತ್ತಾನೆ ಇಲ್ಲವಲ್ಲೇ? ಸುಂದರಾಂಗ, ಸನಿಹಕ್ಕೆ ಬಾ. ನಮ್ಮನ್ನು ಮಾತನಾಡಿಸಬಾರದೆ? ಮಾತನಾಡಿಸುವೆ. ಈ ನಿನ್ನ ದಾಳಿಂಬೆಯ ಹಲ್ಲುಗಳನ್ನು ನಮಗೆ ತೋರಿಸಬಾರದೆ? ಅಕ್ಕ ಅಕ್ಕ ಅಕ್ಕ, ಸನಿಹಕ್ಕೆ ಬಾ. ಈತನ ಕೆನ್ನೆಯನ್ನು ನೋಡಿದೆಯಾ? ನೋಡ್ತೀನಿ. ಆಹಾ, ಎಷ್ಟು ದುಂಡಾಗಿರುವುದು. ದೃಷ್ಟಿಯಾಗುವುದು ಕಣೆ, ಸುಮ್ಮದಿರಿ. ಈತನ ಕೆನ್ನೆಯು ಕೆಕ್ಕರಿಕೆ ಹಣ್ಣಿನಂತಿರುವುದಲ್ಲವೇ? ಹೌದಲ್ಲವೇ ಅಕ್ಕ? ದೃಷ್ಟಿ ತೆಗೆಯೋಣ ಕಣೆ, ಎಲ್ಲರೂ ನೋಡುತ್ತಿರುವರು. ಅಬ್ಬಬ್ಬಾ, ಆಹಾ, ಸ್ತ್ರೀಯರು ಬಹುಬೇಗ ನನ್ನ ಬಲೆಗೆ ಬಿದ್ದಿರುವುದರಲ್ಲಿ ಸಂದೇಹವಿಲ್ಲ. ಹಾಗಲಿ ಇನ್ನು ಇವರಲ್ಲಿ ಮೋಹ ಹೆಚ್ಚುವಂತೆ ಮಾಡುವೆನು. ಪ್ರಪಂಚದಲ್ಲಿ ಸ್ತ್ರೀಯರು ಹೊರಗೆ ಜಂಬ, ಒಳಗೆ ಡಂಬವನ್ನು ತೋರಿ ಪುರುಷರನ್ನು ಮರಳು ಮಾಡಿ ಮರೆಯಾಗುವೆನು. ದಾಳಿಂಬೆ ಹಣ್ಣಿನ ದಂತಗಳು ಅಂದಿರುವುದು ಆತನಿಗೆ ಏನಾದರೂ ಬೇಜಾರಾಗಿರುವುದು ಇರಬಹುದು. ಅಕ್ಕ, ನೀನು ಹೇಗೆ ಆಕೆ ಮಾತನಾಡಿದೆ? ಅಕ್ಕ ಅಕ್ಕ, ನೋಡಿದ್ಯಾ? ಸುಂದರಾಂಗನು ಮೆತ್ತ ಮೆತ್ತಗೆ ಮುಂದಕ್ಕೆ ಬರುತ್ತಿರುವನು. ಅವನಿಗೂ ನಮ್ಮ ಹಾಗೆ ಅನಿಸುತ್ತಿರಬಹುದು, ಆದರೆ ಆತನು ಹೇಳಿಕೊಳ್ಳುತ್ತಿಲ್ಲವೇನೋ ಗೊತ್ತಿಲ್ಲವೇ? ಇರಬಹುದು ಇರಬಹುದು. ನಿಜವೇ ಪ್ರಿಯ? ಈತನು, ಈ ಸುಂದರಾಂಗನು ನನ್ನ ಮನ್ಮಥನ ಪಾಶಕ್ಕೆ ಸಿಕ್ಕಿಸಿಕೊಂಡರೆ ನಮ್ಮ ಪುಣ್ಯವಲ್ಲವೇ ಸಹೋದರಿ? ಹಾ, ಮದನ ತಾಪದಿಂದಲೇ ಲೋಕದಲ್ಲಿ ಅನೇಕ ಸ್ತ್ರೀ ಪುರುಷರು ಕೆಡುತ್ತಿರುವುದು. ಸುಂದರಾಂಗ, ಸುಂದರಾಂಗ, ನೀನು ಯಾರು? ನಿನ್ನ ಹೆಸರೇನು? ನಮಗೆ ತಿಳಿಸಬಾರದೆ? ನಾವಿಬ್ಬರು ಇದೇ ರೀತಿ ನಿಮ್ಮನ್ನು ನೋಡಿ ತಾಪದಿಂದ ಬಳಲುತ್ತಿರುವೆವು. ಸುಮ್ಮನೆ ನಿಂತಿರುವೆಯಲ್ಲ, ಸನಿಹಕ್ಕೆ ಬರಬಾರದೆ? ಇದು ಮಾತನಾಡಿಸಬಾರದೆ? ಪ್ರಿಯ, ನಮ್ಮೊಡನೆ ಬಾ, ನಮ್ಮೊಡನೆ ಮಾತನಾಡಿ ನಮ್ಮ ಮನಸ್ಸು ಸಂತೋಷ ಪಡಿಸಬಾರದೆ ಪ್ರಿಯ? ಇರಲಿ, ಇವರಿಗೆ ಮದನ ತಾಪಕ್ಕೆ ಅಧಿಕವಾಗಿರುವುದು. ಹೌದು ಪ್ರಿಯ. ನಿಮಗೆ ಸರಸ ಸಲ್ಲಾಪಗಳನ್ನು ತೋರಿಸಿದಂತೆ ನಟಿಸಿ ಈ ಹೆಂಗಸರನ್ನು ಮರಳು ಮಾಡಿ ಮರೆಯಾಗುವೆನು. ಸುಂದರಿಯರೇ, ನನ್ನದೊಂದು ಪ್ರತಿಜ್ಞೆ ಉಂಟು. ಅದೇನುದಾಗಿ ಹೇಳಿ. ನಾನು ವಿವಾಹವಿಲ್ಲದವರನ್ನು ಮಾತನಾಡಿಸುವೆನು. ನಿಮ್ಮಿಬ್ಬರಿಗೆ ವಿವಾಹವಾಗಿದೆಯೋ ಇಲ್ಲವೋ ಹೇಳಿ. ಸುಂದರಾಂಗನೇ, ಹಾಗೆ ಭಾವಿಸಬೇಡಿ. ನಮ್ಮ ಪತಿಗಳಾದರೂ ರಾಕ್ಷಸರು. ಆದ್ದರಿಂದ ಈ ನಿನ್ನ ರೂಪು ಲಾವಣ್ಯಗಳಿಗೆ ಮನಸೋತು ಬಂದಿರುವೆವು. ನಮ್ಮನ್ನು ಅಯ್ಯೋ, ನೀವು ರಾಕ್ಷಸರ ಪತ್ನಿಯರೇ? ಹಾಗೆ ಕಾಣುತ್ತಿರುವೆ. ಹಾಗಾದರೆ ನೀವು ರಾಕ್ಷಸಿಯರೇ?
ಅಬ್ಬಬ್ಬಾ. ಈಗ ನನ್ನ ರೂಪಿಗೆ ಸೋತು ನನ್ನನ್ನು ಕರೆಯುತ್ತಿರುವಿರಾ? ಹೌದು ಪ್ರಿಯ. ನನಗಿಂತ ರೂಪವುಳ್ಳ ಪುರುಷನು ಸಿಕ್ಕಿದರೆ ನನ್ನ ಗತಿ ಏನು? ನಿಮ್ಮಂತ ಸ್ತ್ರೀಯರನ್ನು ನಂಬುದು ಬಹಳ ಕಷ್ಟ. ದೂರ ನಿಲ್ಲಿ, ನನ್ನನ್ನು ಮುಟ್ಟಬೇಡಿ. ಆಗಲಿ ಸುಂದರಾಂಗ. ಪ್ರಿಯ 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 ಇದೇನೆ ಈ ಅರಿಯದ ಬಾಲಕರನ್ನು ಸರಸಕ್ಕೆ ಬಾ ಎಂದು ಕರೆಯಬಹುದೇ? ಪ್ರಾಣೇಶ್ವರ, ಸನೇಹಕ್ಕೆ ಬಾ, ಸನೇಹಕ್ಕೆ ಬಾ. ಇಲ್ಲಿ ಬನ್ನಿ. ಇಲ್ಲಿ ಬನ್ನಿ ಪ್ರಿಯಾ. ಅಬ್ಬಬ್ಬಬ್ಬ, ಅರಿಯದ ಬಾಲಕ. ಅರಿಯದ ಬಾಲಕನಾದರೆ 16,000 ಗೋಪಿಕಾ ಸ್ತ್ರೀಯರನ್ನು ಹೇಗೆ ಕಟ್ಟಿಕೊಂಡೆ? ಹೌದು. ಹಾಗೆ ನಮ್ಮನ್ನು ಕಟ್ಟಿಕೋ ಪ್ರಿಯಾ. ನೀವಿಬ್ಬರು ಈಗ ಗಂಡನನ್ನು ಬಿಟ್ಟು ಪುಂಡಾಟಕ್ಕೆ ಪ್ರಯತ್ನಿಸಬಹುದೇ? ಹಾಗಾದರೆ ನಮ್ಮದು ಪುಂಡಾಟವೇ? ಹಾಗಾದರೆ ನಿಮ್ಮದು ಹುಡುಗಾಟವೇನು? ಏನಾದರೂ ಪ್ರಿಯ. ಆಗಲಿ ಪ್ರಿಯ. ಹಾಗಾದರೆ ನಿಮ್ಮದು ಪುಂಡಾಟ, ನನ್ನದು ಹೋರಾಟ. ರಾಕ್ಷಸರ ಸ್ತ್ರೀಯರಾದ ನಿಮ್ಮ ಕಾಟ, ನಾನು ಈ ಮಾರ್ಗವಾಗಿ ಓಟ. ಸಹೋದರಿ ಹೊರಟೆ ಹೋದನಲ್ಲ. ಬಿಟ್ಟ ಹೋಗಲಿ. ಎಲ್ಲಿಗೆ ಹೋಗುವನು? ಸ್ವಲ್ಪ ಹೊತ್ತು ಇಲ್ಲಿಗೆ ಬರುವನು ಅಲ್ಲವೇ ಹೌದು. ಅಕ್ಕ? ಆದರೂ ನೀನು ಈ ಮಾರ್ಗವಾಗಿ ನೋಡಿಕೊಂಡು ಬಾ, ನಾನು ಈ ಮಾರ್ಗವಾಗಿ ಹುಡುಕಿಕೊಂಡು ಬರುವೆನು. ಹಾಗೆ ಆಗಲಿ, ಬೇಗ ಬಾ. ಹಾ ಪ್ರಿಯಾ. ಅಕ್ಕ, ಸಿಕ್ಕಿಕೊಂಡ. ಇಲ್ಲೇ ಸಿಕ್ಕಿಬಿಟ್ಟರಲ್ಲವೇ? ನಮ್ಮನ್ನೇ ಮನೋಹರ. ಸುಂದರಾಂಗ, ಪ್ರಾಣವಲ್ಲಭ, ಪ್ರಾಣಕಾಂತ. ನಿನ್ನ ಹೆಸರೇನು? ನಮಗೆ ತಿಳಿಸುವುದಿಲ್ಲವೇ? ನೀನು ಯಾರೆಂದು ನಮಗೆ ಅಕ್ಕ ಗಾಬರಿ ಪಡಿಸಬೇಡ. ರಂಜಿಪಳಿ ತರುಣಿ ಕಂಜ ಸುನಯನೆ, ಕಂಜ ಸುನಯನೆ, ಗಣಗುಣ ಸುಧನೆ ಅರಣಿದಿಲೋಚನ. ರಂಜಿಪಳಿ ತರುಣಿ, ತರುಣಿ, ತರುಣಿ. ಚಂದರಿಂದದಿ ಚಕಚಕಿಸುವ ಮುಖ, ಚಂದರಿಂದದಿ ಚಕಚಕಿಸುವ ಮುಖ, ಮದನ ಕದನವತಿ ಒದಗಿದ ಸದತಿಯು. ರಂಜಿಪಳಿ ತರುಣಿ ಕಂಜ ಸುನಯನೆ, ಕಂಜ ಸುನಯನೆ, ಗಣಗುಣ ಸುಧನೆ ಅರಣಿ ವಿಲೋಚನ. ರಂಜಿಪಳಿ ತರುಣಿ, ತರುಣಿ, ತರುಣಿ. ಸುಂದರಾಂಗ, ಸುವಿಲಾಸಲೋಲೆನ ವಲೀಲ ಬಾಲೆ ಭುವನೈಕ ಮೋಹಜಾಲೆ, ಸುವಿಲಾಸಲೋಲೆನ ವಲೀಲ ಬಾಲ ಭುವನೈಕ ಮೋಹಜಾಲೆ, ಶೀಲವಂತ ಲೋಲನೆ ಪ್ರಚುರಪನಾರಿಯರನು ಮೀರಿ, ಶೀಲವಂತ ಲೋಲನೆ ಪ್ರಚುರಪನಾರಿಯರನು ಮೀರಿ, ಪರಿಪರಿ ವಿಧದಲ್ಲಿ ರಂಜಿಪಳಿ ತರುಣಿ ಕಂಜ ಸುನಯನೆ, ಕಂಜ ಸುನಯನೆ, ಗಣಗುಣ ಸುಧನೆ ಅರಣಿ ವಿಲೋಚನ. ರಂಜಿಪಳಿ ತರುಣಿ, ತರುಣಿ, ತರುಣಿ. ಪ್ರಿಯಾ. ಸುಂದರಿಯರೇ, ನನ್ನನ್ನು ಹೇತಕ್ಕೆ ನಿರ್ಬಂಧಪಡಿಸುವಿರಿ? ನಾನು 16,000 ಸ್ತ್ರೀಯರ ಬಾಧೆಯಲ್ಲಿ ಹೆಣಗುತ್ತಾ ಬೇಸರವಾಗಿ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆಯೋಣ ಎಂದರೆ ಇಲ್ಲಿಯೂ ನಿಮ್ಮ ಬಾಧೆಯು ಅಧಿಕವಾಯಿತಲ್ಲ. 16,000 ಸ್ತ್ರೀಯರ ಬಾಧೆ ನಿಮ್ಮಿಬ್ಬರಲ್ಲೇ ತೋರುತ್ತದೆ. ಆ ಮನ್ಮಥನು ನಿಮಗೆ ಎಷ್ಟು ಬಲವನ್ನು ಕೊಟ್ಟಿರಬೇಕು. ಪ್ರಾಮುಖ್ಯವಾಗಿ ಪ್ರಾರಬ್ಧ ಹೇಳಬೇಕು. ಇದೇನು ಪ್ರಿಯ ಪ್ರಾರಬ್ಧವೆಂದು ಹೇಳುತ್ತಿರುವೆ? ನಮ್ಮ ಸುಂದರಾಂಗ, ನಿನ್ನ ಮಾತುಗಳನ್ನು ಕೇಳುತ್ತಿದ್ದರೆ ಪ್ರಾಣೇಶ್ವರ, ಮದನ ತಾಪವು ಅಧಿಕವಾಗುತ್ತಿರುವುದು. ಆದ್ದರಿಂದ ನಮ್ಮನ್ನು ಒರೆಸಿ ಆನಂದಿಸಬಾರದೆ, ನಗಬಾರದೆ? ಗೊತ್ತೇನೆ ಪ್ರಿಯಾ, ಪ್ರಿಯೆ? ಪ್ರೀತಿಯಿಂದ ಬೇಡಿಕೊಳ್ಳುತ್ತಿರುವವು, ನಮ್ಮ ಮಾತನ್ನು ನಿರಾಕರಿಸಬಹುದೇ? ಬೇಡ ಸುಂದರಾಂಗ, ನಮ್ಮ ವದನ ತಾಪವು ಅಧಿಕವಾಗಿರುವುದು. ಪ್ರಿಯ, ನಮ್ಮ ಮಾತನ್ನು ನಿರಾಕರಿಸಬೇಡ ಪ್ರಿಯಾ. ಇದೋ
ಕರಗಳನ್ನು ಜೋಡಿಸಿ ಬೇಡಿಕೊಳ್ಳುವೆವು ಪ್ರಿಯ. ನಮ್ಮ ಮದರ ತಾಪದಿಂದ ಬಳಲುತ್ತಿರುವ ನಮ್ಮನ್ನು ಆನಂದ ಪಡಿಸಬಾರದೆ ರಮಣೀಯರೇ, ಪ್ರಿಯ. ಪ್ರಾಣೇಶ್ವರ, ಪ್ರಾಣಕಾಂತ, ಪ್ರಿಯೆ, ಶೃಂಗಾರವಾಹಿನಿ ಮನಮೋಹಿನಿ ಪ್ರಿಯ ಕಾಂತಾಮಣಿ ಕಾಮಿನಿ ಕಾಮಿನಿ. ಶೃಂಗಾರವಾಹಿನಿ ಮನಮೋಹಿನಿ ಪ್ರಿಯ ಕಾಂತಾಮಣಿ ಕಾಮಿನಿ ಕಾಮಿನಿ. ಪ್ರೇಮಾನುರಾಗದ ಪ್ರಾಣೇಶ್ವರಿ, ಪ್ರೇಮಾನುರಾಗದ ಪ್ರಾಣೇಶ್ವರಿ ಬೆಳೆಯ ಬೀರಿ ಆಡಿ ಮನ ಆನಂದ ಬೇರು. ಶೃಂಗಾರವಾಹಿನಿ ಮನಮೋಹಿನಿ ಪ್ರಿಯ ಕಾಂತಾಮಣಿ ಕಾಮಿನಿ ಕಾಮಿನಿ. ಮನಮೋಹನ ಪ್ರಿಯ ಕಾಂತಾಮಣಿ ಕಾಮಿನಿ ಸುಂದರ. ಪ್ರೇಮಾನುರಾಗದ ಪ್ರಾಣೇಶ್ವರ, ಪ್ರೇಮಾನುರಾಗದ ಪ್ರಾಣೇಶ್ವರ ಬೇರಿ ಬೇರಿ ಮನಕಾನಂದವಾಗಿ ಬೇರಿ ಬೇರಿ ಮನಕಾನಂದವಾಗಿ ಶೃಂಗಾರವಾಗಿದೆ ಮನಮೋಹನ ಪ್ರಿಯ ಸಾಂದರ ಸುಂದರ. ರಾಜೀವಲೋಚನ ರತ್ನಾಕರಿ, ರಾಜೀವಲೋಚನ ರತ್ನಾಕರಿ ತಡೆಯ ಬೀರಿ ಆಡಿ ಮನ ಆನಂದ ಬೀರುವ. ಕಡೆಯ ಬೀರಿ ಆಡಿ ಮನ ಆನಂದ ಬೀರುವ. ಶೃಂಗಾರವಾಹಿನಿ ಮನಮೋಹಿನಿ ಪ್ರಿಯ ಕಾಂತಾಮಣಿ ಕಾಮಿನಿ ಕಾಮಿನಿ. ಚೆಲುವಿನ ಮನನ ಆನಂದ ಸಮಯ. ಹೌದಲ್ಲವೇ ಪ್ರಿಯ? ಹೌದು ಪ್ರಿಯೆ. ಚೆಲುವಿನ ಮನನ ಆನಂದ ಸಮಯ ಪ್ರಣಯ ಬೀರಿ ಪ್ರಣಯದಾನ ಮೋಹಾಂಧಕಾರ. ಪ್ರಣಯದಾನ ಮೋಹಾಂಧಕಾರ ಪ್ರಣಯ ಬೀರಿ ಪ್ರೇಮದ ಸುದಿನ ನನ್ಮಯ ಜೀವನ. ಪ್ರೇಮದ ಸುದಿನ ನನ್ಮಯ ಜೀವನ ಸಾರವಾಗಿದೆ ಮನಲೋಕನ ಪ್ರಿಯ ಕಾಂತಾಮಣಿ ಕಾಮನಿ ಸುಂದರ. ಸಹೋದರಿ, ಆನಂದವಾಯಿತಲ್ಲ? ಸತಿಯರೇ, ನಿಮ್ಮ ಗಂಡಂದರು ಬಹಳ ಶೂರರೆಂದು, ನಿಮ್ಮ ಪತಿವ್ರತರು ಬಹಳ ಪತಿವ್ರತರೆಂದು ನಾನು ಕೇಳಿರುವೆನು. ತ್ರಿಪುರವು ಅಲ್ಲದೆ ನಿಮ್ಮ ಪತಿವ್ರತೆಯ ಮಹಿಮೆಯಿಂದ ತ್ರಿಪುರವು ತಿರುಗದೆ ನಿಂತು ಹೋಗುವುದು, ನಿಮ್ಮ ಪತಿಗಳಿಗೆ ಹಾನಿ ಉಂಟಾಗುವುದು. ಪ್ರಿಯ ಸುಂದರಾಂಗ, ನಮ್ಮ ನಾವು ಪತಿವು ಏನೇ ಆಗಿರಲಿ, ನಿಮ್ಮ ದರ್ಶನವಾದ ಮೇಲೆ ನಮ್ಮ ಪತಿಗಳು ನಮಗೆ ಬೇಡ. ಅವರು ಏನಾದ್ರೂ ಆಗಲಿ, ನೀನು ನನ್ನನ್ನು ಕಟ್ಟಿಕೋ, ನನ್ನನ್ನು ವರಿಸು, ಮನಸ್ಸು ಸಂತೋಷಪಡಿಸು. ಪ್ರಾಣೇಶ್ವರ, ಪ್ರಾಣೇಶ್ವರ, ಸಾಕು ಸಾಕು, ನಿಮ್ಮ ಮಾತುಗಳನ್ನು ಕೇಳಿ ನನಗೆ ಆಶ್ಚರ್ಯವಾಗುತ್ತಿರುವುದು. ಆಹಾ, ನಿಮ್ಮ ಗುಣ ಅತಿಶೀಲಗಳನ್ನು ಇನ್ನು ಪರೀಕ್ಷಿಸುವೆನು.
ಇನ್ನೆಷ್ಟು ಪರೀಕ್ಷಿಸುವೆ ಪ್ರಿಯ? ಗಿರಿಜೆಯರ ಕಲ್ಯಾಣ ಕಾಲದಲ್ಲಿ ಸಪ್ತ ಋಷಿಗಳ ಅಪಮಾನವನ್ನು ನೀವು ಕೇಳಿದಿರೋ ಇಲ್ಲವೋ? ಮನೋಹರ, ನಿನ್ನ ಹಾಸ್ಯ ಪೂರಕವನ್ನು ನೋಡಿದರೆ ನಮ್ಮ ತಾಪವು ನಿವಾರಿಸುವಂತಿಲ್ಲ ಪ್ರಿಯ. ಪ್ರಾಣಕಾಂತ, ಹೀಗೆ ಮಾಡಿದರೆ ನಾವೇರ್ವರು ಸತ್ತು ಹೋಗುವೆವು. ಇವರ ಮಾತುಗಳನ್ನು ಕೇಳಿ ನನಗೆ ಆಶ್ಚರ್ಯವಾಗುತ್ತಿರುವುದು. ನಿಮ್ಮ ಗುಣ ಅತಿಶೀಲಗಳನ್ನು ಇನ್ನು ಪರೀಕ್ಷಿಸುವೆನು. ಸುಂದರಿಯರೇ, ನೀವು ಕೆಡುವುದಲ್ಲದೆ ನನ್ನನ್ನು ಮೋಸಗೊಳಿಸುತ್ತೀರೆಂದು ನಾನು ಯೋಚಿಸುತ್ತಿರುವೆನು. ಮನೋಹರ, ನೀನು ಹೇಳುವುದು ನಿಜ. ನಾವು ಪತಿವ್ರತ ಸ್ತ್ರೀಯರೇ ಹೌದು. ಆದರೂ ನಮ್ಮನ್ನು ವರಿಸಬಾರದೆ. ಈ ನಿಮ್ಮ ಮುದ್ದು ಮಾತುಗಳನ್ನು ಕೇಳಿ ನಮ್ಮ ಮನದ ತಾಪವು ಅಧಿಕ. ಈ ಸುಂದರಾಕಾರವನ್ನು ನೋಡಿ ನಾವು ಮನಸೋತಿರುವೆವು. ನಮ್ಮ ಮಾತನ್ನು ನೆರವೇರಿಸಲಾರೆ. ನಮ್ಮನ್ನು ನೀವು ಎಷ್ಟು ತಾನೇ ಪರೀಕ್ಷಿಸಲು ಸಾಧ್ಯ? ಪತಿವ್ರತೆ ಶಿರೋಮಣಿಯಾದರೂ ಕಾಮಪಾಶಕ್ಕೆ ಸಿಕ್ಕಿಸಿಕೊಳ್ಳಬೇಕಲ್ಲವೇ? ಆದ್ದರಿಂದ ನಮ್ಮ ಮನೋರಥವನ್ನು ನೆರವೇರಿಸು. ಹೌದು ಪ್ರಿಯ, ನನ್ನ ಮನೋರಥವನ್ನು ಮೊದಲು ನೆರವೇರಿಸು. ನಮ್ಮ ಮನೋರಥ ಯಾವುದೋ ಒಂದು ಕಡೆ ಒಟ್ಟಿನಲ್ಲಿ. ಅಕ್ಕ ಅಕ್ಕ, ಈತನನ್ನು ಇನ್ನೊಂದು ಬಾರಿ ವಿಚಾರಿಸೋಣವೇ? ಎಷ್ಟು ಬಾರಿ ವಿಚಾರಿಸಿದ್ರು ಆತನು ನೋಡ್ತಲೇ ಇಲ್ಲವಲ್ಲೇ? ಅಕ್ಕ, ನಿನಗೆ ಮದನ ತಾಪವು ಬಹಳವಾಗಿರುವುದು. ಅದನ್ನು ಬಾಯಿ ಬಿಟ್ಟು ಹೇಳಬೇಕೆ? ಸ್ವಲ್ಪ ಸೈರಿಸು. ಅಬ್ಬ ಪ್ರಿಯ. ಮನೋಹರ, ನಿನ್ನ ಹೆಸರೇನು? ನಾನ್ಯಾರೆಂಬುದು ನಿಮಗೇಕೆ? ನಮಗಲ್ಲದೆ ಮತ್ತಾರಿಗೆ ಬೇಕು? ನಿಮ್ಮ ಮುದ್ದು ಹೆಸರನ್ನು ಕೇಳಿ ನಮ್ಮ ಮನಸ್ಸು ಸಂತೋಷ ಪಡಿಸಿಕೊಳ್ಳುವುದಕ್ಕೆ, ನಿಮ್ಮನ್ನು ಪ್ರೀತಿಸುವುದಕ್ಕಾಗಿ. ಈಗಲಾದ್ರೆ ಹೇಳುವಿರಾ? ಹಾಗಾದರೆ ಕೇಳಿ. ಹೇಳಿ. ನನ್ನ ಹೆಸರು ಮುಕುಂದ, ಕೇಶವ, ಗೋಪಾಲ, ನಾರಾಯಣ, ಶ್ರೀಕೃಷ್ಣನೆಂದು ಸಹಸ್ರಾರು ನಾಮಗಳಿಂದ ಕರೆಯುತ್ತಿರುವರು. ಕೇಳಿದೇನು ಅಕ್ಕ? ಈತನ ಮಾತುಗಳನ್ನು ಕೇಳುತ್ತಿದ್ದರೆ ಈತನು ನಮಗೆ ದರ್ಶನವಿತ್ತಿರುವುದು ಪೂರ್ವ ಜನ್ಮದ ಪುಣ್ಯವೇ ಅಕ್ಕ. ಹಾಗಾದರೆ ಬೇಗನೆ ಹೋಗಿ ಈತನನ್ನು ಒರೆಸೋಣವೇ? ಉದಾಸೀನವನ್ನು ಮಾಡಬಾರದು. ನಿನ್ನ ಆತುರವೇ ಸರಿ. ನಡಿಯಕ್ಕ. ಈತನನ್ನು ಪ್ರೀತಿಸಿ ನಡಿಯಕ್ಕ. ಸುಂದರಾಂಗ, ಮಾಲಿನಿ, ಪ್ರಾಣೇಶ್ವರ, ಸುಮಾಲಿನಿ, ಪ್ರಾಣವಲ್ಲಭ, ನಮ್ಮನ್ನು ಒರೆಸಿ ಈ ಮದನ ತಾಪದಿಂದ ಬಳಲುತ್ತಿರುವ ನಮ್ಮನ್ನು ನಿವಾರಿಸಬಾರದೆ? ಇದು ಕೈ ಮುಗಿದು ಬೇಡವೆವು ಪ್ರಿಯಾ, ನಮ್ಮನ್ನು ವರಿಸು. ಇಷ್ಟೊಂದು ಬಾರಿ ಕೇಳಬೇಕೆ? ಇದು ಸಂತೋಷ ಸಮಯವು ಕಾರ್ತಲೇ. ಪ್ರಿಯಾ, ಅಗತ್ಯವೇ ಪ್ರಿಯಾ? ಹೌದು ಪ್ರಿಯೆ. ಸಂತೋಷ ಸಮಯವು ಕಾರ್ತಲೇ. ಇದು ಸಂತೋಷ ಸಮಯವು ಕಾಂತಿಯೇ, ಸಂತೋಷ ಸಮಯವು ಕಾಂತಿಯೇ. ಮಾಲಿನಿ, ಸಾರಸಾಕ್ಷಿಯು ನಿಮ್ಮನ್ನು ಸೇರುವ ಸ್ವಾಮಿ. ಹೇಳ್ತೀವಿ. ಏನೆಂದರೆ ಸ್ವಾಮಿ? ಹೇಳಿ ಮಾಲಿನಿ. ಸುಮಾಲಿನಿ. ನಾನು ಮಾಲಿನಿ. ಜ್ಞಾಪಕದಲ್ಲಿರಬೇಕು ಪ್ರಿಯ. ಪ್ರಿಯ, ಇದು ಸಂತೋಷ ಸಮಯವು ಕಾಂತೆಯೇ.
ಇದು ಸಂತೋಷ ಸಮಯವು ಕಾಂತೆಯೇ ತಾರ ಸಾಕ್ಷಿಯೋ ನಿಮ್ಮನ್ನು ಸೇರುವ ತಾರ ಸಾಕ್ಷಿಯೋ ನಿಮ್ಮನ್ನು ಸೇರುವ ಪುಣ್ಯವು ನಮಗೆ ಲಭಿಸಿತು ಕಾಂತೆಯೋ ಪುಣ್ಯವು ನಮಗೆ ಲಭಿಸಿತು ಕಾಂತೆ ಸಂತೋಷ ಸಮಯವು ಕಾಂತೆಯೇ ಇದು ಸಂತೋಷ ಸಮಯವು ಕಾಂತೆಯೇ ಪರಮಾತ್ಮ, ಮುಕುಂದ, ಕೇಶವ, ಮಾಧವ, ಅಬ್ಬಬ್ಬಾ, ಈ ನಿನ್ನ ಮಾತುಗಳನ್ನು ಕೇಳಿ ನಮ್ಮ ಮನಸ್ಸಿಗೆ ಬಹಳ ಸಂತೋಷವಾಯಿತು. ದೇವದೇವ, ನಾವು ನಿನ್ನ ಪತ್ನಿಯರಾಗಿರುವುದಕ್ಕೆ ಬಹಳ ಸಂತೋಷವಾಗಿರ್ಬೇಕು. ಪ್ರಿಯೆ ಮಾಲಿನಿ, ಮಾಲಿನಿ, ಸುಮಾಲಿನಿ, ನಿಮ್ಮ ಇಷ್ಟವನ್ನು ನೆರವೇರಿಸಿಕೊಡುವೆನು. ಹೌದೇ ಪ್ರಿಯ, ಈಗ ನಮ್ಮ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಅದರಲ್ಲೂ ಮಾಲಿನಿಯ ಮನಸ್ಸಿಗಂತೂ ಬಹಳ ಬಹಳ ಸಂತೋಷವಾಗಿರುವುದು. ಅದೇನು ಅಕ್ಕ? ರಮಣಿಯರೇ, ನಿಮ್ಮ ಭಕ್ತಿಗೆ ಮತ್ತು ನಿಮ್ಮ ಭಾವನೆಗಳಿಗೆ ನಾನು ಮೆಚ್ಚಿದೆನು. ನಿಮ್ಮ ಮನೋರಥವನ್ನು ನೆರವೇರಿಸಿಕೊಡುವೆನು. ನೀವು ಚಿಂತಿಸಬೇಡಿ. ಅದು ಅಂತರಿಕ್ಷದಲ್ಲಿ ದೇವತೆಗಳು ರಥವನ್ನು ಸಿದ್ಧಪಡಿಸಿಕೊಂಡಿರುವರು. ಆ ರಥದಲ್ಲಿ ಕುಳಿತುಕೊಂಡು ವೈಕುಂಠಕ್ಕೆ ಹೋಗೋಣ, ನಡೆಯರೆ. ಪ್ರಿಯ, ಹೋಗುವ ಮುನ್ನ ಅದೇನಕ್ಕ? ಹೋಗುವ ಮುನ್ನ ಒಂದು ಗಾನವನ್ನು ಬೇಡವೇನೆ? ನಿನ್ನೊಡನೆ ಮಾತ್ರವೇ? ನಿನ್ನ ಸ್ವಾಮಿ, ಹೇಳು ನಾವು ಮಾಲಿನಿ. ಸಹೋದರಿಯರಲ್ಲವೇ? ಅಲ್ಲವೇ? ಒಂದೇ ಅಲ್ಲವೇ? ಪ್ರಿಯ ಮಾಲಿನಿ, ಹೃದಯ ರಾಜನೇ, ನಿನಗೆ ಏನ ಹೇಳಲೇ? ಮಾಲಿನಿ, ಮುದ್ದು ರಾಜನೇ, ನಿನಗೆ ನಾ ಏನ ಹೇಳಲೇ? ಪ್ರಾಣೇಶ್ವರ, ಹೇಳು ಮಾಲಿನಿ. ನಿನ್ನ ಸಂತೋಷಕ್ಕಾದರೂ ನೀವು ನಗಬಾರದೆ? ನಗುತ್ತೀನಿ ಮಾಲಿನಿ. ಎಲ್ಲಿ? ಹಬ್ಬಬ್ಬ. ಪ್ರಾಣೇಶ್ವರ, ಸುಂದರಾಂಗ, ಹೇಳು ಮಾಲಿನಿ. ಇನ್ನೊಮ್ಮೆ ನಗಿರಿ ಸ್ವಾಮಿ. ಅಕ್ಕ, ಇನ್ನೊಮ್ಮೆ ಪ್ರಾಣೇಶ್ವರ, ಇನ್ನೊಮ್ಮೆ. ಎಷ್ಟೊಮ್ಮೆ ಅಕ್ಕ? ಹೃದಯ ರಾಜನೇ, ನಿನಗೆ ಪ್ರೇಮರಾಗಲೇ ನಿನಗೆ ಏನಲೇ? ರಾಗ ಸಾಮ್ರಾಜ್ಯದ ರಾಜನು ನೀನೇ, ನಾದ ಸೌಂದರ್ಯವೇ ನಿನ್ನ ಆಭರಣವೇ. ಗುಣಿಸಿದೆ ತಣಿಸಿದೆ ಹಾಡಿನಿಂದ, ಕುಣಿಸಿದೆ ತಣಿಸಿ
ಮಾಲಿನಿ. ಸುಂದರಾಂಗ, ಹೇಳು ಸುಮಾಲಿನಿ. ಸಂತೋಷವಿಲ್ಲವೇ? ಸಂತೋಷವಾಯಿತು. ಸ್ವಲ್ಪ ನಗಬಾರದೆ? ನಗುತ್ತೀನಲ್ಲ. ಕಾಣ್ತಿರವಲ್ಲ. ನಮ್ಮಯೇ ಸಂಗಮಕ್ಕೆ ಅಪ್ಪುಗೆಗೆ ಶ್ವಾಸದ್ದೇ ಸೋಮ ಹೇಳು ಮಾಲಿನಿ. ಸುಂದರಾಂಗ, ಹೇಳು ಸುಮಾಲಿನಿ. ಸಂಗಮಕ್ಕೆ ಸ್ವಾಮಿ. ಹೇಳು ಮಾಲಿನಿ. ಪ್ರಾಣೇಶ್ವರ. ಮಾಲಿನಿ. ಸುಮಾಲಿನಿ. ರಾಗ ಸಾಮ್ರಾಜ್ಯದ ರಾಜನು ನಾದ ಸೌಂದರ್ಯವಿಲ್ಲ ಆಭರಣವೇ ಗುಣಿಸಿದೆ ತಣಿಸಿದೆ ಹಾಡಿನಿಂದಲೇ ಗುಣಿಸಿದೆ ತಣಿಸಿದೆ ಹಾಡಿನಿಂದಲೇ ಹೃದಯ ರಾಜನೇ ಹೇಳು ಮಾಲಿನಿ. ಸ್ವಾಮಿಕಾಂತ. ಹೇಳು ಮಾಲಿನಿ. ಸಿಹಿ ಮುತ್ತ ನೀಡಲೇ ಪ್ರಿಯಾ. ಪ್ರಾಣೇಶ್ವರ. ಆಹಾ, ಈ ಲೋಕದಲ್ಲಿ ದುರುಳರು ಗುರು ಹಿರಿಯರೆಂದು ದೈವವೆಂದು ಕಣ್ಣಿನಲ್ಲಿ ನೋಡಿಯೂ ಕೂಡ ದುರಹಂಕಾರದಿಂದ ಮೆರೆಯಲಾರಂಭಿಸಿರುವರು. ಇದಕ್ಕೆ ತ್ರಿಪುರರೇ ಸಾಕ್ಷಿ. ಶ್ರೀಮನ್ನಾರಾಯಣನು ಬೌದ್ಧ ಅವತಾರವನ್ನೆತ್ತಿ ದಾನವರ ಪತ್ನಿಯರನ್ನು ಮೋಹಗೊಳಿಸಿ ವೈಕುಂಠಕ್ಕೆ ಕರೆದುಕೊಂಡು ಹೋಗಿರುವನು. ಈ ವಿಷಯವನ್ನು ಮೊದಲೇ ಹುಬ್ಬಿ ಮೆರೆಯುತ್ತಿರುವ ಆ ತ್ರಿಪುರ ರಾಕ್ಷಸರಿಗೆ ತಿಳಿಸಿ ಅವರ ಕೋಪವನ್ನು ಮತ್ತಷ್ಟು ಉಬ್ಬಿಸಿ ತ್ರಿಮೂರ್ತಿಗಳ ಮೇಲೆ ಬೀಳುವಂತೆ ಮಾಡಿ ಭೂಭಾರವನ್ನು ಜಾಗ್ರತೆಯಾಗಿ ಪರಿಹಾರವಾಗುವಂತೆ ಮಾಡುವೆನು. ನಾರಾಯಣ. ಹೇ ಕೃಷ್ಣ, ಹೇ ಕೃಷ್ಣ. ಹೇ ಕೃಷ್ಣ. ಮುಕುಂದ ಜಯ ಕೃಷ್ಣ ಮುಕುಂದ ಮುರಾರಿ. ಜಯ ಕೃಷ್ಣ ಮುಕುಂದ ಮುರಾರಿ. ಜಯ ಗೋವಿಂದ ಬೃಂದ ವಿಹಾರಿ. ಜಯ ಕೃಷ್ಣ ಮುಕುಂದ ಮುರಾರಿ. ನಾರಾಯಣ. ಕಾಳಿಯ ಮಧುವಿನ ಜಾಲ ವಿಹಾರಿ. ಕಾಳಿಯ ಮಧುವಿನ ಜಾಲ ವಿಹಾರಿ. ಗೋಗಳ ಕಾಯುವ ಗೋಪಿ ಮನೋಹರ. ಗೋಗಳ ಕಾಯುವ ಗೋಪಿ ಮನೋಹರ. ನನ್ನ ಯಶೋದೆಯ ಪ್ರೇಮದ ಕುವರ.
ನನ್ನ ಯಶೋದಯ ಪ್ರೇಮದ ಕುವರ ಕಂಸನ ಕೊಂದಂತ ಕೃಷ್ಣಾವತಾರಿ ಕಂಸನ ಕೊಂದಂತ ಕೃಷ್ಣಾವತಾರಿ ಜಯ ಕೃಷ್ಣ ಮುಕುಂದ ಮುರಾರಿ ಜಯ ಗೋವಿಂದ ಬೃಂದ ವಿಹಾರಿ ಜಯ ಕೃಷ್ಣ ಮುಕುಂದ ಮುರಾರಿ